यस्त्वात्मरतिरेव स्यात् आत्मतृप्तश्च मानवः आत्मन्येव च सन्तुष्टः तस्य कार्यं न विद्यते. ಯಾರು ಅವರ ಆತ್ಮದೊಟ್ಟಿಗೆ ಸಂತುಷ್ಟರಾಗಿ ಅನುಭವಿಸ್ಕೊಂಡು ಎಲ್ಲಾನು ಅವರ ಆತ್ಮನೇ ಅಂತ ಅನ್ಕೊಂಡಿರ್ತಾರೋ ಅವ್ರಿಗೆ ಈ ಕರ್ಮ ಆಗ್ಲಿ ಕೆಲಸನ ಆಗ್ಲಿ ಮಾಡಬೇಕಂತಿಲ್ಲ. ಇದು ಬಂದು ಯಾವ ತರ ಜನರಿಗೆ ಅಂದ್ರೆ, ಯಾರು ಆತ್ಮನೇ ಧಾರಕ, ಪೋಷಕ ಮತ್ತೆ ಭೋಗ್ಯಂ ಅಂತ ಅನ್ಕೊಂಡಿರ್ತಾರೋ ಅವ್ರಿಗೆ. ಅಂದ್ರೆ ಧಾರಕ ಅಂದ್ರೆ ನೀರು ಅದನ್ನೇ ಕೊಡುತ್ತೆ, ಪೋಷಕ ಅಂದ್ರೆ ಆಹಾರನು ಅದೇ ಕೊಡುತ್ತೆ, ಹಾಗೆ ಭೋಗ್ಯಂ ಅಂದ್ರೆ ಅದು ನಮ್ಮ ಎಕ್ಸ್ಟರ್ನಲ್ ಡ್ರೆಸ್ ಆಗಿಯೂ ಅದೇ ಇರುತ್ತೆ. ಅಂದ್ರೆ ಆತ್ಮದ ಎಕ್ಸ್ಪೀರಿಯನ್ಸ್ನೇ ಎಲ್ಲದಕ್ಕಿಂತ ಮುಖ್ಯ ಅಂತ ತಿಳ್ಕೊಂಡಿರೋ ವ್ಯಕ್ತಿ. ಈಗ ನಿಮ್ಗೆ ಕನ್ಫ್ಯೂಸ್ ಆಗ್ತಾ ಇರ್ಬೋದಲ್ಲ, ಇಷ್ಟೊತ್ತು ಕರ್ಮನೇ ದೊಡ್ಡದು, ಅದನ್ನ ಮಾಡ್ಲೇಬೇಕು, ಯಾರು ಅದನ್ನ ತಪ್ಪಿಸ್ಕೊಳಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಕರ್ಮ ಇವ್ರಿಗೆ ಮಾಡೋದ್ ಬೇಡ ಅನ್ನೋ ಮನುಷ್ಯರು ಇದ್ದಾರೆ ಅಂತ ಹೇಳ್ತಾ ಇದೀನಿ ಅಂತ. ಇದನ್ನ ನೀಟಾಗಿ ಡಿಫ್ರೆನ್ಶಿಯೇಟ್ ಮಾಡಿ ಹೇಳೋಣ. ಇದರಲ್ಲಿ 3 ಟೈಪ್ ಜನ ಬರ್ತಾರೆ. ಮೊದಲನೇದು ಐಶ್ವರ್ಯಾರ್ಥಿ, ಎರಡನೇದು ಕೈವಲ್ಯಾರ್ಥಿ, ಮೂರನೇದು ಭಗವನ್ ಲಾಭಾರ್ಥಿ ಅಂತ. ಐಶ್ವರ್ಯಾರ್ಥಿ ಅಂದ್ರೆ ಯಾರು ಅವರ ಇಂದ್ರಿಯಗಳ ಮೋಹದಲ್ಲಿ ಸಿಲುಕೊಂಡು ಅದನ್ನೇ ದೊಡ್ಡದು ಅಂತ ಅನ್ಕೊಂಡು ಅದನ್ನೇ ಎಂಜಾಯ್ ಮಾಡ್ತಾ ಇರ್ತಾರಲ್ಲ ಅವರು. ಈ ಐಶ್ವರ್ಯಾರ್ಥಿ ಯಾವಾಗ್ಲೂ ಈ ಅಚಿತ್ ಪ್ರಿನ್ಸಿಪಲ್ ನ ಫಾಲೋ ಮಾಡ್ತಾರೆ. ಅಂದ್ರೆ ನಮ್ಮ ಕಣ್ಣಿಗೆ ಕಾಣೋದೆಲ್ಲ ಸತ್ಯ, ಅದು ಬಿಟ್ಟು ಬೇರೆ ಏನಿಲ್ಲ ಅಂತ ಯೋಚನೆ ಮಾಡೋರು ಇರ್ತಾರಲ್ಲ ಆ ರೀತಿ. ಎರಡನೇ ಅವರು ಕೈವಲ್ಯಾರ್ಥಿ, ಅಂದ್ರೆ ಈ ಚಿತ್ ಪ್ರಿನ್ಸಿಪಲ್ ನ ಫಾಲೋ ಮಾಡ್ತಾರೆ. ಅಂದ್ರೆ ಆತ್ಮನೇ ಎಲ್ಲ, ಆತ್ಮನೇ ದೊಡ್ಡದು ಅಂತ ಹೇಳ್ಬಿಟ್ಟು ಅದನ್ನೇ ಅವರು ಪೂಜಿಸ್ಕೊಂಡು ಹೆವಿ ತಪಸ್ ಮಾಡ್ಕೊಂಡು ಅವರ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡ್ಕೊಂಡು ಆತ್ಮದ ಎಕ್ಸ್ಪೀರಿಯನ್ಸಿಗೋಸ್ಕರನೇ ಜೀವನನ ಮುಡುಪಾಗಿಟ್ಟಿರ್ತಾರೆ. ಆತ್ಮದರ್ಶನದಲ್ಲೇ ಅವರ ಜೀವನವನ್ನ ಕಳೀತಾರೆ. ಮೂರನೇದು ಬಂದು ಭಗವನ್ ಲಾಭಾರ್ಥಿ ಅಂತ. ಇವರು ಈಶ್ವರ ಪ್ರಿನ್ಸಿಪಲ್, ಅಂದ್ರೆ ದೇವರೇ ಎಲ್ಲ ಅಂತ ಅರಿತು ಅವನ ಸನ್ನಿಧಿಯನ್ನ ಸೇರುವುದಕ್ಕೆ ಭಕ್ತಿಯಿಂದಾಗ್ಲಿ ಕರ್ಮದಿಂದಾಗ್ಲಿ ಧ್ಯಾನ ಮಾಡ್ತಾ ಆಗ್ಲಿ ಜೀವನವನ್ನ ಕಳೆಯೋರು. ಸೊ ಇದು 3 ಪ್ರಿನ್ಸಿಪಲ್ನ 3 ಟೈಪ್ ವ್ಯಕ್ತಿಗಳು.